ರೀ, ಹುಟ್ಟಿದ್ರೆ ನಿಜ ಗಂಡಸ್ರಾಗಿ ಹುಟ್ಟಬೇಕು. ಯಾಕೆ ಏನಾಯ್ತು ಇವಾಗ? ಯಾಕೆ ಅಂದ್ರೆ ಮನೇಲಿ ಯಾವುದೇ ಜಗಳ ನಡೆದ್ರು ಹೆಂಡ್ತಿ ಗದ್ರಿ ಸಮಾಧಾನ ಮಾಡಿದ್ರೆ ಆಗೋಯ್ತು. ಓ, ಅದನ್ನ ನೀನ್ ಈಸಿ ಕೆಲಸ ಅನ್ಕೊಂಡಿದೀಯಾ? ಒಟ್ನಲ್ಲಿ ನಿಮ್ಮ ತಂದೆ ತಾಯಿ ಹತ್ರ ಬಂದಿರೋ ರಿಲೇಟಿವ್ಸ್ ಹತ್ರ ನೀವು ಒಳ್ಳೆಯವ್ರು ಆಗ್ತಿರಲ್ಲ. ಕಟ್ಕೊಂಡಿರೋ ಹೆಂಡ್ತಿ ಚಿಂತೆ ನಿಮ್ಗೆ ಯಾಕಪ್ಪ? ದೀಪಾ, ನೀನ್ ಹೆಣ್ಣಾಗಿ ಹುಟ್ಟಿದೀಯಾ, ಖುಷಿ ಪಡು. ಈ ಗಂಡಸ್ರ ಜೀವನ ಇದೆಯಲ್ಲ, ಅದರಲ್ಲೂ ಎಸ್ಪೆಷಲಿ ಮದುವೆ ಆದ ಗಂಡಸ್ರ ಜೀವನ ಯಾವ ನನ್ನ ಶತ್ರುಗೂ ಬೇಡ. ಯಾಕ್ರಿ, ಇದೀವಲ್ಲ ನಾವು ಹೆಣ್ಮಕ್ಳು, ಏನಾರಾದ್ರೆ ನಮ್ಮ ಮೇಲೆ ತಾಕಿ ನೀವು ಆರಾಮಾಗಿರಿ. ಇವಾಗ ನಾನು ನಮ್ಮ ಪೇರೆಂಟ್ಸ್ ಪರವಾಗಿ ಮಾತಾಡಿದೆ ಅಂತ ನಿನಗೆ ಕೋಪ ತಾನೆ? ಎಸ್ಪೆಷಲಿ ಹೆಂಡತಿ ವರ್ಸಸ್ ಪೇರೆಂಟ್ಸ್ ಜಗಳ ಬಂದಾಗ ನಮ್ಮಂಥ ಗಂಡಸ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನಿನ್ಗೆ ಗೊತ್ತಾ? ನಮಗೆ ಗೊತ್ತಿರುತ್ತೆ ಸಮ್ಟೈಮ್ಸ್ ತಪ್ಪು ಯಾರ ಕಡೆ ಇರುತ್ತೆ, ಸತ್ಯ ಯಾರ ಕಡೆ ಇರುತ್ತೆ ಅಂತ. ಆದರೂ ನಾವು ಯಾಕೆ ನಮ್ಮ ಪೇರೆಂಟ್ಸ್ನ ಸಪೋರ್ಟ್ ಮಾಡ್ತೀವಿ ಅಂತ ಗೊತ್ತಾ ನಿಮಗೆ? ಯಾಕೆ ಅಂದರೆ 4 ಗೋಡೆ ಮಧ್ಯೆ ಹೆಂಡತಿ ಕಾಲಿಗೆ ಬಿದ್ದಾದರೂ ಕ್ಷಮೆ ಕೇಳ್ಬೋದು, ಅಥವಾ ಏನೋ ಒಂದು ಸರ್ಪ್ರೈಸ್ ಕೊಟ್ಟು ಅವಳನ್ನ ಸಮಾಧಾನ ಮಾಡ್ಬೋದು. ಆದರೆ ಪೇರೆಂಟ್ಸ್ ವಿಚಾರದಲ್ಲಿ ಹಂಗೆ ಆಗಲ್ಲ. ಇವಾಗ ನಾನು ನನ್ನ ಹೆಂಡ್ತಿ ನಿನ್ನ ಪರವಾಗಿ ಮಾತಾಡಿದೆ ಅನ್ಕೋ, ಏನು ಅನ್ಕೊಂತಾರೆ? ಹೆಂಡ್ತಿ ಗುಲಾಮ ಅಂತ ಅನ್ಕೊಂತಾರೆ. ಕೊನೆಗೆ ಬೆಟ್ ಮಾಡೋದು ಯಾರಿಗೆ? ನನಗೆ, ಗಂಡಸ್ರಿಗೆ. ಇವಾಗ ನಾನು ನನ್ನ ಪೇರೆಂಟ್ಸ್ನ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿನಗೇನು ಅನ್ನಿಸ್ತೈತೆ? ನಿನಗೆ ಯಾವ ರೀತಿ ಫೀಲ್ ಆಗ್ತಿದೆ ಅಂದರೆ, ಇವಾಗ ನಾನು ಎಷ್ಟೇ ಆಗಲಿ ಹೊರಗಿಂದ ಬಂದಿರೋಳು, ಅದಕ್ಕೆ ನನಗೆ ಈ ರೀತಿ ಮಾಡ್ತೀಯಾರೆ ಅಂತ ಅನ್ನಿಸ್ತಿದೆ ಅಲ್ವಾ? ಒಟ್ಟಿನಲ್ಲಿ ಇಲ್ಲಿ ವಿಲನ್ ಆಗ್ತಿರೋದು ಯಾರು? ನಾವೇ ಗಂಡಸರು. ಒಂದು ಸತ್ಯ ಏನು ಅಂತಂದರೆ, ನಾವು ಯಾರ ಪರವಾಗಿ ಮಾತಾಡಿದ್ರು ಇನ್ನೊಬ್ರಿಗೆ ಹರ್ಟ್ ಆಗೋದು ಗ್ಯಾರಂಟಿ. ಸೊ ಹರ್ಟ್ ಆದವರಿಗೆ ನಾವೇನಾಗ್ತೀವಿ? ವಿಲನ್. ಯಾರಾಗೋದು? ನಾವೇ ಗಂಡಸರು. ಏನು ಗೊತ್ತಾ ದೀಪಾ, ಇಲ್ಲಿ ಯಾರೂ ಕೆಟ್ಟವರಲ್ಲ, ಪರಿಸ್ಥಿತಿಗಳು ಕೆಟ್ಟವರನ್ನಾಗಿ ಮಾಡುತ್ತೆ, ಕೆಟ್ಟವರನ್ನ ಸೃಷ್ಟಿ ಮಾಡುತ್ತೆ. ಏನು ಗಂಡಸ್ರ ಲೈಫ್ ಈಸಿನಾ? ನಿಂಗೆ ಗೊತ್ತಾ, ಸತ್ಯ ಗೊತ್ತಿದ್ದಾಗ ನಾವು ಸುಳ್ಳಿ ಸಪೋರ್ಟ್ ಮಾಡೋಕ್ಕೆ ಎಷ್ಟು ತಾಪತ್ರಯ ಪಡ್ತೀವಿ ಅಂತ? ಆಯ್ತು ಬಿಡ್ರಿ, ಹೋಗ್ಲಿ. ನಾನಲ್ದೆ ಬೇರೆ ಯಾರು ನಿಮ್ಮನ್ನು ಅರ್ಥ ಮಾಡ್ಕೊತಾರೆ? ನೋಡು, ಇದೇ ನಮಗೆ ಧೈರ್ಯ. ಹೆಂಡ್ತಿನಾದ್ರೆ ಹೆಂಗಾದ್ರೂ ಸಮಾಧಾನ ಮಾಡ್ಬೋದು ಅಂತ.